ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಫಿಬೋನಾಚಿ ಟೂಲ್ನ ಯೂಸ್ ಮಾಡಿಕೊಂಡು ಎಂಟ್ರಿ ಯಾವ ಥರ ತಗೊಳ್ಳೋದು, ಯಾವ ಥರ ಅನಾಲಿಸಿಸ್ ಮಾಡೋದು ಮಾರ್ಕೆಟ್ನ, ಅದನ್ನು ಕಲಿಯೋಣ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟು ವಿಡಿಯೋ ಆಗುತ್ತೆ. ಸೊ ಜಸ್ಟ್ ದೊಡ್ಡ ಟೈಮ್ ಫ್ರೇಮಿಂದ ಚಿಕ್ಕ ಟೈಮ್ ಫ್ರೇಮ್ಗೆ ಬಂದು, ಸೊ ದೊಡ್ಡ ಟೈಮ್ ಫ್ರೇಮಿಂದ ಅನಾಲಿಸಿಸ್ ಮಾಡಿ ಚಿಕ್ಕ ಟೈಮ್ ಫ್ರೇಮ್ಗೆ ಜಂಪ್ ಮಾಡಿ ಎಂಟ್ರಿ ಯಾವ ಥರ ತಗೊಳ್ಳೋದು. ಓಕೆನಾ? ತುಂಬ ಜನ ಸಪೋರ್ಟು, ರೆಸಿಸ್ಟೆನ್ಸು ಎಲ್ಲ ಮಾರ್ಕ್ ಮಾಡ್ತಾರೆ, ಬಟ್ ಸೊ ಅದೆಲ್ಲ ನಾನು ಹೇಳಲ್ಲ. ಓಕೆನಾ? ಇಲ್ಲಿ ಸೊ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇಲ್ಲಿ ನಮ್ಮ ಒಂದು ಸಪೋರ್ಟ್ ಇದೆ, ಇಲ್ಲಿ ಮೇಲ್ಗಡೆ ಕೆಳಗಡೆ ಒಂದು ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಮೇಲ್ಗಡೆ ಒಂದು ವಾಪಸ್ಸು ರೆಸಿಸ್ಟೆನ್ಸ್ ಇದೆ, ಅದನ್ನು ಬ್ರೇಕ್ ಮಾಡಿದೆ, ರೀಟೆಸ್ಟ್ ಆಯಿತು. ಸೊ ವಾಪಸ್ ಇಲ್ಲಿ ಕೆಳಗಡೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಸೊ ಈ ಥರ ಲೈನ್ ಹಾಕೋಕ್ಕೆಲ್ಲ ಹೇಳಲ್ಲ, ಮತ್ತೆ ಒಂದು ಸಪೋರ್ಟ್ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದೆ. ಸೊ ಈ ಥರ ನಾನು ಲೈನ್ ಹಾಕ್ಸಿ ಸ್ಕ್ರೀನು ನಿಮ್ಮದು ಫುಲ್ ಮಾಡಿಸಲ್ಲ. ಓಕೆನಾ? ಸೊ ಸಿಂಪಲ್ ಇದೆ, ಪವರ್ಫುಲ್ ಇದೆ. ಜಸ್ಟ್ ಒನ್ ಡೇ ಟೈಮ್ ಫ್ರೇಮಿಂದ ಅನಾಲಿಸಿಸ್ ನಾವು ಸ್ಟಾರ್ಟ್ ಮಾಡೋಣ. ಸೊ ಒನ್ ಡೇ ಟೈಮ್ ಫ್ರೇಮಲ್ಲಿ ಸ್ಟ್ರಕ್ಚರ್ಸು ಸೊ ಸ್ಟ್ರಾಂಗ್ ಆಗಿ GBP USD ಸ್ಟ್ರಾಂಗ್ ಆಗಿ ಅಪ್ ಟ್ರೆಂಡ್ ಇದೆ. ಸೊ ಇದನ್ನು ನೀವು ಯಾವುದೇ ಚಾರ್ಟಲ್ಲಾದರೂ ಅಪ್ಲೈ ಮಾಡ್ಬೋದು. ಸೊ ಇಂಡಿಯನ್ ಮಾರ್ಕೆಟಲ್ಲಾದರೂ ಮಾಡಿ, ಫಾರೆಕ್ಸಲ್ಲಾದರೂ ಮಾಡಿ, ಕ್ರಿಪ್ಟೋ ಕರೆನ್ಸಿಲ್ಲಾದರೂ ಮಾಡಿ, ಕ್ರೂಡ್ ಆಯಿಲ್, ಕಮೋಡಿಟಿ ಯಾವುದಾದ್ರೂ ಮಾಡಿ, ಇದೇ ಥರ ವರ್ಕ್ ಆಗುತ್ತೆ ಮಾರ್ಕೆಟು. ಸೊ ಒನ್ ಡೇ ಟೈಮ್ ಫ್ರೇಮಲ್ಲಿದ್ದೀನಿ, ಒನ್ ಡೇಯಿಂದ ಚಿಕ್ಕ ಟೈಮ್ ಫ್ರೇಮ್ಗೆ ಜಂಪ್ ಆಗಬೇಕು. ಸೊ ಸದ್ಯಕ್ಕೆ ನನಗೆ ಒನ್ ಡೇ ಟೈಮ್ ಫ್ರೇಮಲ್ಲಿ ಸ್ಟ್ರಕ್ಚರು ಒಂದು ಕಾಣಿಸ್ತಾ ಇದೆ. ಸೊ ಎರಡನೇ ಸ್ಟ್ರಕ್ಚರ್ ಮಾರ್ಕೆಟ್ ಇದನ್ನು ಬ್ರೇಕ್ ಮಾಡಿದೆ, ಇದು ಎರಡನೇ ಸ್ಟ್ರಕ್ಚರ್. ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಯಾರು ಕಲ್ತಿಲ್ವೋ ಸೊ ಅವರಿಗೆ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗಬಹುದು. ಸೊ ಸ್ಟ್ರಕ್ಚರ್ಸು ಯಾರಿಗೆ ಗೊತ್ತಿಲ್ಲ ಅವರಿಗೆ ಕಷ್ಟ ಆಗ್ಬೋದು. ಓಕೆನಾ? ಸೊ ಸ್ಟ್ರಕ್ಚರ್ಸು ಕಲಿಯೋದು ತುಂಬ ಇಂಪಾರ್ಟೆಂಟ್. ನಾನು ಚಾರ್ಟ್ ಪ್ಯಾಟರ್ನ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಪ್ಯಾಟರ್ನ್ಸ್ ಬೇರೆ, ಸೊ ಸ್ಟ್ರಕ್ಚರ್ಸ್ ಬೇರೆ. ಓಕೆನಾ? ಸೊ ಸಿಂಪಲ್ ಆಗಿದೆ. ಸೊ ಮಾರ್ಕೆಟ್ ಇಲ್ಲಿಂದ ಸ್ಟ್ರಾಂಗ್ ಆಗಿ ಒಂದು ಬುಲ್ಲಿಶ್ ಮೂಮೆಂಟ್ ಕೊಟ್ಟಿದೆ, ಸ್ಟ್ರಾಂಗ್. ಸೊ ಒನ್ ಡೇ ಚಾರ್ಟಲ್ಲಿ ಇದ್ದೀವಿ. ಸೊ ಸದ್ಯಕ್ಕೆ ಮಾರ್ಕೆಟು ಈ ಸ್ಟ್ರಕ್ಚರ್ನ ಸದ್ಯಕ್ಕೆ ನಾವು ನೋಡೋಣ. ಈ ಸ್ಟ್ರಕ್ಚರ್ದು ನನ್ನ ಹೈಯೆಸ್ಟ್ ಪಾಯಿಂಟ್ ಇಲ್ಲಿ ಮಾಡ್ಕೊಂಡಿದ್ದೆ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿಗೆ ಬಂದು ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಯಾಕೆ ಹೋಯ್ತು? ಲೋವೆಸ್ಟ್ ಪಾಯಿಂಟು ಇದನ್ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ, ಲೋವೆಸ್ಟ್ ಪಾಯಿಂಟು. ಓಕೆನಾ? ಸೊ ಹೈಯೆಸ್ಟ್ ಪಾಯಿಂಟ್ ಮಾರ್ಕ್ ಮಾಡಿದ್ದೀನಿ, ಲೋವೆಸ್ಟ್ ಪಾಯಿಂಟ್ ಮಾರ್ಕ್ ಮಾಡಿದ್ದೀನಿ. ಸೊ ಸದ್ಯಕ್ಕೆ ಈ ಹೈನ ಮಾರ್ಕೆಟ್ ಕೆಳಗಡೆ ಬಂದು ಬ್ರೇಕ್ ಮಾಡಿ ಮತ್ತೊಂದು ಹೈ ಕ್ರಿಯೇಟ್ ಮಾಡ್ಕೊಂಡಿದೆ. ಸೊ ಹಾಗಾಗಿ ಈ ಹೈನ ತೆಗೆದು ಈ ಹೈಯೆಸ್ಟ್ ಪಾಯಿಂಟ್ಗೆ ನಾನು ಈ ಶಿಫ್ಟ್ ಮಾಡ್ತೀನಿ. ಓಕೆನಾ? ಇಲ್ಲಿ ಹೈಯೆಸ್ಟ್ ಪಾಯಿಂಟ್ ಇತ್ತು, ಲೋವೆಸ್ಟ್ ಪಾಯಿಂಟ್ ಇದೆ, ರೀಟ್ರೇಸ್ ಆಯಿತು, ರೀಟ್ರೇಸ್ ಆಗಿ ಮೇಲ್ಗಡೆ ಹೋಯ್ತು. ಈ ಲೈನ್ನ ನಾನು ಈ ಕಡೆ ಹಾಕ್ತೀನಿ, ಅಂದರೆ ನಿಮಗೆ ಬೆಟರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇವಾಗ ಮಾರ್ಕೆಟ್ ಇಲ್ಲಿ ತನಕ ಬರೋಕ್ಕೆ ಕಾರಣ ಏನು? ಓಕೆನಾ? ಸೊ ಫಿಬೋನಾಚಿ ಟೂಲ್ನ ಯೂಸ್ ಮಾಡಬೇಕು. ಸೊ ಒನ್ ಡೇ ಟೈಮ್ ಫ್ರೇಮಿಂದ ಲೋಯೆಸ್ಟ್ ಪಾಯಿಂಟಿಂದ ಹೈಯೆಸ್ಟ್ ಪಾಯಿಂಟ್ಗೆ ಜಸ್ಟ್ ಫಿಬೋನಾಚಿ ಟೂಲ್ನ ಹಾಕಿದಾಗ ಸೊ ಮಾರ್ಕೆಟ್ ಎಕ್ಸಾಕ್ಟ್ ಆಗಿ 38.20 ರಿಟ್ರೇಸ್ ಆಗಿದೆ. ಓಕೆನಾ? ಸೊ ಸ್ಟ್ರಾಂಗೆಸ್ಟ್ ಬೈ ಇದ್ದಾಗ ದೊಡ್ಡ ದೊಡ್ಡ ಕ್ಯಾಂಡಲ್ ಫಾರ್ಮೇಷನ್ ಮಾಡಿ ಹೋಗ್ತಿರ್ಬೇಕಾದ್ರೆ ಮಾರ್ಕೆಟು 38.20 ರಿಟ್ರೇಸ್ ಆಗುತ್ತೆ. ಚಿಕ್ಕ ಚಿಕ್ಕ ಕ್ಯಾಂಡಲ್ಸ್ ಕ್ರಿಯೇಟ್ ಮಾಡ್ಕೊಂಡು ಹೋಗಿ ಮಾರ್ಕೆಟು ಏನಾದರೂ ಸ್ಟ್ರಕ್ಚರ್ ಮಾಡ್ಕೊಂಡಿದ್ರೆ ಮಾರ್ಕೆಟು 50%ಗೆ ಬರ್ಬೋದು ಅಥವಾ 61.8ಗೆ ಬರ್ಬೋದು. ಓಕೆನಾ? ಮ್ಯಾಕ್ಸಿಮಮ್ ಮಾರ್ಕೆಟು ಈ 61.8 78 ನಡುವೆ ಸೊ ಇಲ್ಲಿ ತನಕ ರಿಟ್ರೇಸ್ ಆಗಬಹುದು. ಓಕೆನಾ? ಸೊ 38.2 ಮಾರ್ಕೆಟು ರಿಟ್ರೇಸ್ ಆಗಿದೆ. ಇಲ್ಲಿ ಒಂದು ರೆಡ್ ಕ್ಯಾಂಡಲ್ಲು, ಗ್ರೀನ್ ಕ್ಯಾಂಡಲ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ಟ್ರೇಡ್ ತೊಗೊಂಡಿದ್ರೆ ಈ ಹೈಯೆಸ್ಟ್ ಪಾಯಿಂಟ್ ಬ್ಲ್ಯಾಕ್ ಲೈನ್ ಏನು ಹಾಕಿದ್ದೀನಿ ನಾನು, ಈ ಬ್ಲ್ಯಾಕ್ ಲೈನು ಇಲ್ಲಿ ತನಕ ನಮಗೆ ಒಂದು ಟ್ರೇಡ್ ಸಿಗ್ತಾ ಇತ್ತು. ಸೊ ಡೇ ಟೈಮ್ ಫ್ರೇಮಲ್ಲಿ ಲೋವೆಸ್ಟ್ ಪಾಯಿಂಟ್ ಮಾರ್ಕ್ ಮಾಡಿಕೊಂಡೆ, ಹೈಯೆಸ್ಟ್ ಪಾಯಿಂಟ್ ಮಾರ್ಕ್ ಮಾಡಿಕೊಂಡೆ. ಸೊ ಫಿಬೋನಾಚಿ ಟೂಲ್ ಹಾಕಿದೆ, 38.2% ರಿಟ್ರೇಸ್ ಆಯಿತು. ಸೊ ಇದನ್ನು 4 ಅವರಲ್ಲಿ ಜಂಪ್ ಮಾಡಿ ನೋಡೋದಾದರೆ 4 ಅವರಲ್ಲಿ ಮಾರ್ಕೆಟು ಸಿಂಪಲ್ ಆಗಿ ಕಾಣಿಸ್ತಾ ಇದೆ.
ಏನು ಇದರಲ್ಲಿ ರಾಕೆಟ್ ಸೈನ್ಸ್ ಏನೂ ಇಲ್ಲ, ಓಕೆನಾ. ಸೊ ಇಲ್ಲಿ ಯಾವುದು ಸಪೋರ್ಟು ರೆಸಿಸ್ಟೆನ್ಸು ಯಾವುದು ನಡುವೆ ಎಲ್ಲಿ ಏನು ಯಾವುದು ಲೈನ್ ಕಾಣಿಸ್ತಾ ಇಲ್ಲ. ಸೊ 38.2ಗೆ ರಿಟ್ರೇಸ್ ಆಯಿತು. ಸೊ ಇಲ್ಲಿ ಯಾವುದಾದ್ರೂ ಹತ್ತಿರದಲ್ಲೇ ಡಿಮಾಂಡ್ ಝೋನ್ ಏನಾದರೂ ಇದೆಯಾ ಚೆಕ್ ಮಾಡೋಣ. ಸೊ ಸ್ಟ್ರಕ್ಚರಲ್ಲಿ ಸೊ 2 ಅವರ್ ನೋಡಿದ್ರೆ ಇಲ್ಲಿ ನಮಗೆ ಡಿಮಾಂಡ್ ಏರಿಯಾ ಕಾಣಿಸ್ತಾ ಇದೆಯಾ 2 ಅವರಲ್ಲಿ. ಸೊ 2 ಅವರಲ್ಲಿ ಅಷ್ಟು ಕ್ಲಿಯರ್ ಆಗಿ ನಮಗೆ ಕಾಣಿಸ್ತಾ ಇಲ್ಲ. 1 ಅವರಲ್ಲಿ ನೋಡೋಣ. ಸೊ ಲೆಫ್ಟ್ ಸೈಡ್ ನೋಡೋದು ತುಂಬಾ ಇಂಪಾರ್ಟೆಂಟ್. ಸೊ ಲೆಫ್ಟ್ ಸೈಡ್ ಅಲ್ಲಿ ನನಗೆ ಒಂದು FEG ಕಾಣಿಸ್ತಾ ಇದೆ. ಸೊ FEG ನಂದು ಇಲ್ಲಿದೆ. ಸೊ ನನ್ನ ಬೈಯಿಂಗ್ ಝೋನ್ ಟೋಟಲ್ ಆಗಿ ಇದಾಗುತ್ತೆ 1 ಅವರ್ ಟೈಮ್ ಫ್ರೇಮಲ್ಲಿ. ಸೊ ಈ ಕಡೆ ಹೇಳಿದ್ರೆ ಸೊ 1 ಅವರ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟು 38.2 ರಿಟ್ರೇಸ್ ಆಗಿ ಬೈಯಿಂಗ್ ಏರಿಯಾಗೆ ಬಂದು ಮಾರ್ಕೆಟು ಇಲ್ಲಿಂದಾನೇ ಮೇಲ್ಗಡೆ ಹೋಗಿದೆ. ಸೊ ನನ್ನ ಹೈಯೆಸ್ಟ್ ಪಾಯಿಂಟು ಬ್ಲ್ಯಾಕ್ ಲೈನ್ ಹಾಕಿದ್ದೀನಿ, ಇದೇ ನನ್ನ ಹೈಯೆಸ್ಟ್ ಪಾಯಿಂಟು. ಟ್ರೆಂಡ್ ಲೈನ್ ಲಿಕ್ವಿಡಿಟಿ ಅವೈಲೇಬಲ್ ಇದೆ ಮಾರ್ಕೆಟ್ಗೆ. ಸೊ ಟ್ರೆಂಡ್ ಲೈನ್ ಕ್ರಿಯೇಟ್ ಮಾಡಿಕೊಂಡು ಟ್ರೆಂಡ್ ಲೈನ್ಗೆ ತುಂಬ ಜನ ಆಸ್ ಅ ರೆಸಿಸ್ಟೆನ್ಸ್ ಆಗಿ ಇಟ್ಕೊಂಡು ಸೆಲ್ ಮಾಡಿ ಇದ್ರ ಮೇಲ್ಗಡೆ ಸ್ಟಾಪ್ ಲಾಸ್ನ ಇಟ್ಟಿರ್ತಾರೆ. ಸೊ ಸ್ಟಾಪ್ ಲಾಸ್ ಹಂಟ್ ಮಾಡೋಕ್ಕೆ ತುಂಬ ಸ್ಪೀಡಾಗಿ ಮಾರ್ಕೆಟು ಹೋಗುತ್ತೆ, ಓಕೆನಾ. ಸೊ 1 ಅವರಲ್ಲಿ ನಾವು ನಮ್ಮ ಡಿಮಾಂಡ್ ಏರಿಯಾ ಮಾರ್ಕ್ ಮಾಡಿದ್ವಿ. ಸೊ ಇವಾಗ 4 ಅವರಲ್ಲಿ ನೋಡಿದ್ರೆ ಮಾರ್ಕೆಟು ಯಾವ ಥರ ಕಾಣುತ್ತೆ. 4 ಅವರಲ್ಲಿ ಈ ಥರ ಎಕ್ಸಾಕ್ಟ್ ಆಗಿ 4 ಅವರಲ್ಲಿ ಕಾಣ್ತಾ ಇದೆ. ಸೊ 4 ಅವರಲ್ಲಿ ಈ ಥರ ಸಿಂಪಲ್ ಕಾಣಿಸ್ತಾ ಇದೆ ಚಾರ್ಟು. ಸೊ ಇಲ್ಲಿ ಯಾವುದೂ ಇಂಡಿಕೇಟರು ಹಾಕಿಲ್ಲ, ಏನೂ ಹಾಕಿಲ್ಲ. ಸೊ 15 ಮಿನಿಟಲ್ಲಿ ಜಂಪ್ ಮಾಡಿದ್ರೆ 4 ಅವರಿಂದ ಸೊ 15 ಮಿನಿಟಲ್ಲಿ ನನಗೆ ಸ್ಟ್ರಕ್ಚರ್ ಚೇಂಜ್ ಆಗಿದೆ. 15 ಮಿನಿಟಲ್ಲಿ ನಾನು ಎಂಟ್ರಿ ಮಾಡಬಹುದು. ಸೊ ಬಟ್ ಸ್ಟಾಪ್ ಲಾಸ್ ಎಷ್ಟು ಕೊಡಬೇಕು ಮಾರ್ಕೆಟ್ಗೆ ಸ್ಟಾಪ್ ಲಾಸು. ಸೊ ಎಂಟ್ರಿ ನಂದು ಎಲ್ಲಿರುತ್ತೆ 15 ಮಿನಿಟಲ್ಲಿ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟು. ಸೊ ಸ್ಟಾಪ್ ಲಾಸು ಲಾಂಗ್ ಪೊಸಿಷನ್ ಪ್ಲ್ಯಾನ್ ಮಾಡ್ತೀನಿ ನಾನು. ಸೊ ಲಾಂಗ್ ಪೊಸಿಷನ್ ಇಲ್ಲಿ ಪ್ಲ್ಯಾನ್ ಮಾಡಿ ಜಸ್ಟ್ ಸ್ಟಾಪ್ ಲಾಸು ನನ್ನ ಸ್ಟಾಪ್ ಲಾಸು ಇಷ್ಟು ಲೋವೆಸ್ಟ್ ಆಗಿ ಸ್ಟಾಪ್ ಲಾಸ್ ಇಡ್ತೀನಿ, ಓಕೆನಾ. ಸೊ ಟಾರ್ಗೆಟ್ ಇದು ಕೊಟ್ಟಿದ್ದ ಟಾರ್ಗೆಟ್ ನೋಡಿದ್ರೆ ಸೊ ಎಲ್ಲಿ 4 ಅವರಲ್ಲಿ ಹೈಯೆಸ್ಟ್ ಪಾಯಿಂಟ್ ಎಲ್ಲಿ ಮಾಡಿದೆ, ಬ್ಲ್ಯಾಕ್ ಲೈನ್ ಹಾಕಿದ್ದೀವಿ ಮೇಲ್ಗಡೆ. ಸೊ ಇಲ್ಲಿ ತನಕ ಇದು ಹೋಗುತ್ತಾ, ಇದು ಯಾಕೆ ಹೋಗುತ್ತೆ? ಸ್ಟ್ರಾಂಗ್ ಅಪ್ ಟ್ರೆಂಡ್ ಇದೆ ಡೇ ಟೈಮ್ ಫ್ರೇಮಲ್ಲಿ. 1 ಡೇ ಟೈಮ್ ಫ್ರೇಮಲ್ಲಿ ಸ್ಟ್ರಾಂಗ್ ಅಪ್ ಟ್ರೆಂಡ್ ಇದೆ ಮಾರ್ಕೆಟು. ಸ್ಟ್ರಕ್ಚರ್ ಬ್ರೇಕ್ ಮಾಡ್ತಾ ಹೋಗ್ತಾ ಇದೆ. 38.2 ರಿಟ್ರೇಸ್ ಆಗಿದೆ, ಕನ್ಫರ್ಮೇಷನ್ ಆಯಿತು ನಮಗೆ. ಸೊ ಬೈ ಮಾಡಿದ್ರೆ ಮಾರ್ಕೆಟು ಟೈಮ್ ಪಾಸ್ ಮಾಡಿ ಫೈನಲ್ ಆಗಿ ಈ ಬ್ಲ್ಯಾಕ್ ಲೈನ್ಗೆ ಹೋಗಿ ಟಚ್ ಮಾಡಿದೆ, ನೋಡ್ತಾ ಇದ್ದೀರಾ ನೀವು. ಸೊ ನಡುವೆ ಒಂದು ಸ್ವಲ್ಪ ಸ್ಟ್ರಕ್ಚರ್ ಎಲ್ಲ ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿನ ಹಂಟ್ ಮಾಡುತ್ತೆ, ಮಾಡಿ ಮಾರ್ಕೆಟು ಹೋಗುತ್ತೆ, ಓಕೆನಾ. ಸೊ ಲೇಟ್ ಆದರೂ ಅಲ್ಲಿ ತನಕ ಹೋಗುತ್ತೆ. ಸೊ 15 ಮಿನಿಟಲ್ಲಿ ಎಂಟ್ರಿ ಮಾಡಿದ್ರೆ ಸೊ ದೊಡ್ಡ ಟಾರ್ಗೆಟು, ಓಕೆನಾ. ಚಿಕ್ಕ ಸ್ಟಾಪ್ ಲಾಸು, ದೊಡ್ಡ ಟಾರ್ಗೆಟು. ಸೊ ಈ ಥರ ಎಂಟ್ರಿ ಮಾಡಬೇಕು, ಓಕೆನಾ. ಸೊ ಎಂಟ್ರಿ ಯಾವ ಥರ ಎಕ್ಸಾಕ್ಟ್ ಆಗಿ ಅದು ಕಲಿಬೇಕು ಅಂದರೆ ನೀವು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ನ ಕಲಿಬೇಕು. ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಕಲಿತ್ರೆ ನಿಮಗೆ ಇದು ಅರ್ಥ ಆಗುತ್ತೆ. ಅದರ ಜೊತೆಗೆ ICT ಕಾನ್ಸೆಪ್ಟು ನೀವು ಕಲಿಬೇಕು, ಓಕೆನಾ. ಸೊ ಇಲ್ಲಿ ಯಾವುದು ರಾಕೆಟ್ ಸೈನ್ಸ್ ಹೇಳ್ತಾ ಇಲ್ಲ, ಸಿಂಪಲ್ ಸ್ಟ್ರಕ್ಚರ್ ಇದೆ. ಫಿಬೊನಾಚಿ ಹಾಕ್ತೀವಿ, ಹೈಯೆಸ್ಟ್ ಲೋವೆಸ್ಟ್ ಪಾಯಿಂಟ್ ಮಾರ್ಕ್ ಮಾಡ್ತೀವಿ. ಸೊ ಟ್ರೆಂಡ್ ಲೈನ್ ಲಿಕ್ವಿಡಿಟಿ ಎಲ್ಲಾದರೂ ಇದ್ರೆ, ಟ್ರೆಂಡ್ ಲೈನ್ ಲಿಕ್ವಿಡಿಟಿ ಅಂದರೆ ರಿಟೇಲ್ ಟ್ರೇಡರ್ ಸ್ಟಾಪ್ ಲಾಸ್. ಈ ಟ್ರೆಂಡ್ ಲೈನ್ ಮೇಲೆ ತುಂಬ ಸ್ಟಾಪ್ ಲಾಸಸ್ ಸಿಗುತ್ತೆ ನಮಗೆ, ಓಕೆನಾ. ಅದು ಹಂಟ್ ಮಾಡೋಕ್ಕೆ ಮಾರ್ಕೆಟ್ ಹೋಗುತ್ತೆ. ಸೊ ಲಿಕ್ವಿಡಿಟಿ ಅಂತಾರೆ. ರಿಟೇಲ್ ಟ್ರೇಡರ್ ಸ್ಟಾಪ್ ಲಾಸ್ಗೆ ಸಿಂಪಲ್ ಆಗಿ ಸಿಂಪಲ್ ವರ್ಡಲ್ಲಿ ಮನಿ ಅಂತ ಕರಿಬಹುದು. ಲಿಕ್ವಿಡಿಟಿ ಅಂದರೆ ಮನಿ, ಹಣ. ಸೊ ಇಷ್ಟು ಚಿಕ್ಕ ಸ್ಟಾಪ್ ಲಾಸು, ದೊಡ್ಡ ಟಾರ್ಗೆಟು ಸ್ನೇಹಿತರೆ, ಓಕೆನಾ. ಸೊ ರಿಟ್ರೇಸ್ 38.2 ಆಗಿದೆ. ಸೊ ಕನ್ಫರ್ಮೇಷನ್ ಆಯಿತು, ಮಾರ್ಕೆಟಲ್ಲಿ ಎಂಟ್ರಿ ಮಾಡಿದ್ವಿ. ಸೊ ಇವಾಗ ಮಾರ್ಕೆಟು ಮೇಲ್ಗಡೆ ಹೋಗ್ತಿದ್ದಂಗೆ ಪ್ರಾಫಿಟ್ ಆದರೂ ನೀವು ಬುಕ್ ಮಾಡ್ಕೊಳ್ಳಿ ಅಥವಾ ಹೋಲ್ಡ್ ಆದರೂ ಇಡಿ. 1:5, 1:3, 1:4, 1:8 ನೀವು ನಿಮ್ಮ ಇಷ್ಟದ ಪ್ರಕಾರ ಬುಕ್ ಮಾಡ್ಕೋಬೇಕು, ಓಕೆನಾ. ಸೊ ಇವಾಗ ಎಂಟ್ರಿ ನಾವು ನೋಡಿದ್ವಿ. ಸೊ ಮತ್ತೊಂದು ಎಂಟ್ರಿ ನೋಡೋಣ, ಓಕೆನಾ. ಸೊ 1 ಡೇ ಟೈಮ್ ಫ್ರೇಮಲ್ಲಿ ಮತ್ತೆ ಬರೋಣ.
ಸೊ 1 ಡೇ ಟೈಮ್ ಫ್ರೇಮಲ್ಲಿ ರೀಸೆಂಟ್ ಆಗಿ ಇವಾಗ ಈ ಸ್ಟ್ರಕ್ಚರ್ದು ನಾವು ಮಾರ್ಕೆಟು ರೀಟ್ರೇಸ್ ಆಯಿತು, ಪುಲ್ ಬ್ಯಾಕ್ ಬಂತು, ಎಂಟ್ರಿ ಮಾಡಿದ್ವಿ, ಇಲ್ಲಿ ತನಕ ಟಾರ್ಗೆಟ್ ತೊಗೊಂಡ್ವಿ. ಸೊ ಇಲ್ಲಿ ತನಕ ಟಾರ್ಗೆಟ್ ನಾವು ತಗೊಂಡ್ವಿ. ಇವಾಗ ಇದು ಸ್ಟ್ರಕ್ಚರ್ ಬ್ರೇಕ್ ಆಗಿದೆ, ಇದು ಹೊಸ ಸ್ಟ್ರಕ್ಚರ್. ಮಾರ್ಕೆಟ್ ಇಲ್ಲಿ ಹೈಯೆಸ್ಟ್ ಪಾಯಿಂಟ್ ಮಾಡ್ತು, ಕೆಳಗಡೆ ಬಂತು, ಮತ್ತೆ ಅಲ್ಲಿ ಹೈಯೆಸ್ಟ್ ಪಾಯಿಂಟ್ಗೆ ಹೋಗಿ ಮಾರ್ಕೆಟು ಟಾರ್ಗೆಟ್ ಕೊಟ್ಟಿದೆ. ಸೊ ಡೇ ಟೈಮ್ ಫ್ರೇಮ್ ಲೋಯೆಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡ್ತೀನಿ, ಡೇ ಟೈಮ್ ಫ್ರೇಮ್ ಹೈಯೆಸ್ಟ್ ಪಾಯಿಂಟ್ನ ನಾನು ಮಾರ್ಕ್ ಮಾಡ್ತೀನಿ. ಇದು ನನ್ನ ಹೈಯೆಸ್ಟ್ ಪಾಯಿಂಟ್ ಇತ್ತು, ಯಾಕೆಂದರೆ ಇಲ್ಲಿಂದನೇ ಮಾರ್ಕೆಟ್ ಕೆಳಗಡೆ ಬಂದಿದೆ. ಸೊ ಇವಾಗ ಫಿಬೋನಾಚಿ ರಿಟ್ರೇಸ್ಮೆಂಟ್ ಟೂಲ್ ಪ್ರಕಾರ ಲೋಯೆಸ್ಟ್ ಪಾಯಿಂಟಿಂದ ಹೈಯೆಸ್ಟ್ ಪಾಯಿಂಟ್ಗೆ ಹಾಕಿದ್ರೆ ಮಾರ್ಕೆಟು ಮತ್ತೆ 38.2 ಬಂದಿದೆ, ಇಲ್ಲಿಂದ ಮತ್ತೆ ಬೈಯಿಂಗ್ ಶುರುವಾಗಿದೆ. ಸೊ 1 ಡೇ ಟೈಮ್ ಫ್ರೇಮಿಂದ 4 ಅವರ್ ಜಂಪ್ ಆಗ್ತೀನಿ. 4 ಅವರಲ್ಲಿ ನನಗೆ ಏನಾದರೂ ಬೈಯಿಂಗ್ ಏರಿಯಾ 38.2 ಅಲ್ಲಿ ಏನಾದರೂ ಬೈಯಿಂಗ್ ಏರಿಯಾ ಕಾಣಿಸ್ತಾ ಇದೆಯಾ, ಬೈಯಿಂಗ್ ಝೋನ್ ಡಿಮಾಂಡ್ ಏರಿಯಾ ಕಾಣಿಸ್ತಾ ಇದೆಯಾ 4 ಅವರಲ್ಲಿ? ಇಲ್ಲಿ ಯಾವುದು ನನಗೆ ಈ ರೆಡ್ ಕಲರ್ ಕ್ಯಾಂಡಲ್ ನಮಗೆ ಬೈಯಿಂಗ್ ಏರಿಯಾಗೆ ಆಕ್ಟ್ ಮಾಡ್ತಾ ಇದೆ. ಓಕೆನಾ? ಸೊ ಇದನ್ನ ನಾವು 2 ಅವರ್ ಅಥವಾ 1 ಅವರಲ್ಲಿ ನೋಡಿದ್ರೆ ಮತ್ತೆ ಶಾರ್ಪ್ ಆಗಿ ನಮಗೆ ಚಿಕ್ಕದು ಸಿಗುತ್ತೆ. ಸೊ ಇದು ಕ್ಲಿಯರಿಟಿ ನಮಗೆ ಸಿಗ್ತಾ ಇಲ್ಲ 1 ಅವರ್ ನೋಡಿದ್ರೆ. ಸೊ 1 ಅವರಲ್ಲಿ ನೋಡಿದ್ರೆ, ಸೊ 1 ಅವರಲ್ಲಿ ಎಕ್ಸಾಕ್ಟ್ ಆಗಿ ರೆಡ್ ಕ್ಯಾಂಡಲ್, ಚಿಕ್ಕ ರೆಡ್ ಕ್ಯಾಂಡಲ್ ಝೂಮ್ ಮಾಡ್ತೀನಿ. ಸೊ 1 ಅವರಲ್ಲಿ ಇಲ್ಲಿ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ. ಓಕೆನಾ? ಸೊ ಡಿಮಾಂಡ್ ಏರಿಯಾ ಮಾರ್ಕ್ ಮಾಡೋದಾದ್ರೆ ಈ ರೆಡ್ ಕ್ಯಾಂಡಲ್ನ ನಾನು ಮಾರ್ಕ್ ಮಾಡ್ತೀನಿ. ಇದು ನನ್ನ ಸ್ಟ್ರಾಂಗೆಸ್ಟ್ ಡಿಮಾಂಡ್ ಏರಿಯಾ 38.2 ಅಲ್ಲಿದೆ. ಸೊ ಮಾರ್ಕೆಟು ಆ ಚಿಕ್ಕ ಕ್ಯಾಂಡಲ್ ರೆಸ್ಪೆಕ್ಟ್ ಮಾಡೋಕ್ಕೆ ಡಿಮಾಂಡ್ ಏರಿಯಾಗೆ ಮಾರ್ಕೆಟ್ ಇಲ್ಲಿ ಬಂತು. ಓಕೆನಾ? ಡಿಮಾಂಡ್ ಏರಿಯಾಗೆ ಬಂತು. ಸೊ 1 ಅವರ್ ಡಿಮಾಂಡ್ ಏರಿಯಾ ಇದೆ, ಹೈಯೆಸ್ಟ್ ಪಾಯಿಂಟು ಇಲ್ಲಿದೆ, ನಂದು ಬ್ಲ್ಯಾಕ್ ಲೈನ್ ಹಾಕಿದ್ದೀನಿ. ಸೊ ಡಿಮಾಂಡ್ ಏರಿಯಾಗೆ ಏನಾದರೂ ಮಾರ್ಕೆಟ್ ಏನೋ ಬಂತು. 4 ಅವರಲ್ಲಿ ನೋಡಿದ್ರೆ ಯಾವ ಥರ ಕಾಣಿಸುತ್ತೆ ಅದು? ಸೊ ಇಷ್ಟೇ ಬಾಕ್ಸ್ ಡಿಮಾಂಡ್ ಏರಿಯಾಗೆ ಬಂತು, 38.2 ಇದೆ. ಸೊ 15 ಮಿನಿಟ್ ನೋಡಿದ್ರೆ 15 ಮಿನಿಟಲ್ಲಿ ಕೂಡ ನಮಗೆ ಒಂದು ಸ್ಟ್ರಕ್ಚರ್ ಚೇಂಜ್ ಆಗಿದೆ. ಓಕೆನಾ? ಸೊ ಸ್ಟ್ರಕ್ಚರ್ ಚೇಂಜ್ ಆಯಿತು. ಸೊ ವಾಪಸ್ ಮಾರ್ಕೆಟ್ ಟ್ರೇಡ್ ಕೊಡದೆ ಮೇಲ್ಗಡೆ ಹೊರಟೋಯ್ತು. ಸೊ ಇಲ್ಲಿ ನಾವು ಎಲ್ಲೂ ಟ್ರೇಡ್ ಮಾಡಲ್ಲ. ಇಲ್ಲೂ ಇಷ್ಟು ದೊಡ್ಡದಾಗಿ ಹೋಗ್ತಾ ಇದೆ, ಬೈ ಮಾಡಿ, ಅಥವಾ ಸೆಲ್ ಆಗ್ತಾ ಇದೆ, ಸೆಲ್ ಮಾಡಿ. ನೋ, ಮಾರ್ಕೆಟು ಎಷ್ಟೇ ಮೇಲ್ಗಡೆ ಹೋದರೂ ಮತ್ತೆ ನಮ್ಮ ಬೈಯಿಂಗ್ ಝೋನ್ಗೆ ಬರುತ್ತೆ ಸ್ನೇಹಿತರೆ. ಓಕೆನಾ? ಕಾಯಬೇಕು, ಕಾಯಿದ್ರೇನೆ ದೊಡ್ಡ ಟ್ರೇಡ್ ತಗೊಳಕ್ ಸಾಧ್ಯ ಆಗೋದು. ಸೆಟಪ್ಗೆ ಕಾಯಬೇಕು. ಮಾರ್ಕೆಟ್ ಫೈನಲಿ ಇಲ್ಲಿ ಬಂತು. ಇವಾಗ ಬಂದಾಗ ಇಲ್ಲಿ ನಾನು ಲಾಂಗ್ ಪೊಸಿಷನ್ ಪ್ಲಾನ್ ಮಾಡ್ತೀನಿ. ಸೊ ನನ್ನ ಸ್ಟಾಪ್ ಲಾಸ್ ಎಷ್ಟಾಗುತ್ತೆ? ಸೊ ಇದು ನನ್ನ, ಸೊ ಇಲ್ಲಿ FEG ಕಾಣ್ತಾ ಇದೆ. ಸೊ FEG ನನ್ನ ಸ್ಟಾಪ್ ಲಾಸ್. ತುಂಬ ದೊಡ್ಡ ಸ್ಟಾಪ್ ಲಾಸ್ ಇಡಂಗಿಲ್ಲ. ಓಕೆನಾ? ಸೊ FEGನೇ ನನ್ನ ಸ್ಟಾಪ್ ಲಾಸ್ ಆಗುತ್ತೆ. ಸೊ ಮಾರ್ಕೆಟ್ ಎಲ್ಲಿ ಹೈ ಮಾಡಿತ್ತು, ಬ್ಲ್ಯಾಕ್ ಲೈನ್ ಇದೆ. ಸೊ ವಾಪಸ್ ಮಾರ್ಕೆಟು ಇಲ್ಲಿ ತನಕ ಹೋಗುತ್ತೆ. ಕಾರಣ ಸ್ಟ್ರಾಂಗ್ ಅಪ್ ಟ್ರೆಂಡ್ ಇದೆ. ಟೈಮ್ ಪಾಸ್ ಮಾಡುತ್ತೆ, ಬಟ್ ಅಲ್ಲಿ ಹೋಗಲೇಬೇಕು. ಯಾಕೆಂದ್ರೆ 1 ಡೇ ಟೈಮ್ ಫ್ರೇಮಲ್ಲಿ ನೀವು ನೋಡಿದ್ರೆ, 1 ಡೇ ಟೈಮ್ ಫ್ರೇಮಲ್ಲಿ ಮೇಜರ್ ಆಗಿ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ. 1 ಡೇ ಟೈಮ್ ಫ್ರೇಮಲ್ಲಿ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ. ಮಾರ್ಕೆಟ್ ರೀಟ್ರೇಸ್ ಬಂತು, ಅದ್ರ ಒಳಗಡೆ ನಾವು ಡಿಮಾಂಡ್ ಏರಿಯಾನ ಮಾರ್ಕ್ ಮಾಡಿದ್ವಿ. 38.2 ರೀಟ್ರೇಸ್ ಆಯಿತು. ಸೊ 15 ಮಿನಿಟಲ್ಲಿ ಎಂಟ್ರಿ ಮಾಡಿದ್ವಿ. ಸೊ ಇಲ್ಲಿಂದ ಮಾರ್ಕೆಟು ಮೇಲ್ಗಡೆ ಟಾರ್ಗೆಟ್ ಕೊಟ್ಟಿದೆ. ಇದೇ ಥರ ನೀವು ಟ್ರೇಡ್ನ ಪ್ಲಾನ್ ಮಾಡಬೇಕು ಸ್ನೇಹಿತರೆ. ಯಾವುದೇ ಚಾರ್ಟಲ್ಲಾದರೂ ಸರಿ, ಸಿಂಪಲ್ ಇದೆ. ಫಿಬೋನಾಚಿ ಯೂಸ್ ಮಾಡಿಕೊಂಡು ನೀವು ಟ್ರೇಡ್ನ ಎಂಟ್ರಿ ಮಾಡಬೇಕು. ಇದನ್ನು ಇನ್ನೂ ಡೀಟೇಲ್ ಆಗಿ ಕಲಿಬೇಕು, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲಿಬೇಕು, ICT ಕಾನ್ಸೆಪ್ಟ್ ಕಲಿಬೇಕು ಅನ್ನೋರು ಸೊ ನನಗೆ ಕಾಂಟ್ಯಾಕ್ಟ್ ನೀವು ಮಾಡಬಹುದು. ಓಕೆನಾ? ಇದರಲ್ಲಿ ಯಾವುದು ರಾಕೆಟ್ ಸೈನ್ಸ್ ಇಲ್ಲ, ಸಿಂಪಲ್ ಇದೆ. ಸೊ ಎಲ್ಲಿ ಡಿಮಾಂಡ್ ಏರಿಯಾ ಕಾಣ್ತಾ ಇದೆ,
ಎಷ್ಟು ರೀಟ್ರೇಸ್ ಆಗುತ್ತೆ ಎಲ್ಲ ಫಿಬೋನಾಚಿ ಟೂಲು ನಿಮಗೆ ಹೇಳ್ಕೊಡುತ್ತೆ. ಓಕೆನಾ? ಸೊ ಇಷ್ಟು ಸಿಂಪಲ್ ಇದೆ. ಸೊ ಇಲ್ಲಿ ಯಾವುದು ನಾನು ಸಪೋರ್ಟು, ರೆಸಿಸ್ಟೆನ್ಸು, ಲೈನು ನಾನು ಮಾರ್ಕ್ ಮಾಡೋದು ಒಂದು ಸ್ಟ್ರಕ್ಚರ್ ಬ್ರೇಕ್ ಮಾರ್ಕಿಂಗ್, ಒಂದು ಹೈಯೆಸ್ಟ್ ಪಾಯಿಂಟು ಮತ್ತು ಲೋವೆಸ್ಟ್ ಪಾಯಿಂಟು. ಸೊ ಫಿಬೋನಾಚಿ ಟೂಲ್ ಒಂದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದನ್ನು ಇಟ್ಕೊಂಡು ನೀವು ಟ್ರೇಡ್ನ ಮಾಡ್ಬೋದು. ಸೊ ಈಗ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ, 38.2ನ ಮಾರ್ಕೆಟು ರೀಟ್ರೇಸ್ ಆಯಿತು. ಸೊ ವಾಪಸ್ ಟಾರ್ಗೆಟ್ ಕೊಡ್ತು. ಸೊ ಮತ್ತೆ ಮಾರ್ಕೆಟ್ ಫ್ಯೂಚರಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನನ್ನ 1 ಡೇ ಟೈಮ್ ಫ್ರೇಮ್ ಡಿಮಾಂಡ್ ಏರಿಯಾ ಇದೆ. ಸೊ ಮಾರ್ಕೆಟ್ ಏನಾದರೂ ಮೇಲ್ಗಡೆ ಬ್ರೇಕ್ ಮಾಡದೆ ಕೆಳಗಡೆ ಬಂದರೆ ಎಲ್ಲಿ ತನಕ ಬರಬಹುದು? ಸೊ ಒಂದು ಅಂದಾಜ್ ಬೇಕಲ್ಲ. ಮಾರ್ಕೆಟ್ ಇಲ್ಲಿಂದ ಹೋಯ್ತು, ಅಕಸ್ಮಾತ್ ಹೋದರೆ ಕಂಟಿನ್ಯೂಸ್ ಆಗಿ ಹೋಗುತ್ತೆ, ಯಾಕಂದ್ರೆ ಸ್ಟ್ರಾಂಗ್ ಅಪ್ ಟ್ರೆಂಡ್ ಇದೆ. ಏನಾದರೂ ಇದನ್ನ ಮೇಲ್ಗಡೆ ಹೋಗಲಿಲ್ಲ, ಕೆಳಗಡೆ ಬರೋದಾದರೆ ಮಾರ್ಕೆಟು ಮತ್ತೆ ಈ ಥರ ಮಾಡಿಕೊಂಡು ಇಲ್ಲಿ ಇದ್ರ ಒಳಗಡೆ ಬರುತ್ತೆ. ಯಾಕಂದರೆ ಸ್ಟ್ರಾಂಗೆಸ್ಟ್ ಡಿಮಾಂಡ್ ಏರಿಯಾ ಇದೆ 1 ಡೇ ಟೈಮ್ ಫ್ರೇಮಲ್ಲಿ. ಓಕೆನಾ? ಇಲ್ಲಿಂದ ಮತ್ತೆ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ, ಡಿಮಾಂಡ್ ಏರಿಯಾಗೆ ಬರಲೇಬೇಕು ಎಲ್ಲಿ ಹೋದ್ರು. ಓಕೆನಾ? ಇದು ನನ್ನ ನಂಬರ್. ಸೊ ನನಗೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟು, ICT ಕಾನ್ಸೆಪ್ಟ್ ಕಲಿತೀನಿ, ಡೀಪಾಗಿ ಕಲಿತೀನಿ ಸೊ ಅನ್ನೋರು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ತುಂಬ ಸ್ಟ್ರಾಟಜಿಗಳಿದೆ, ಸಿಂಪಲ್ ಆಗಿದೆ. ಸೊ ಯಾವುದು ಟ್ರೆಂಡ್ ಲೈನ್ ಬ್ರೇಕ್ಔಟು, ಸೊ ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡು ಅದು ಯಾವುದು ನಾನು ಹೇಳ್ಕೊಡಲ್ಲ, ಯಾಕೆಂದರೆ ತುಂಬ ವರ್ಕ್ ಆಗಲ್ಲ. ಚಾರ್ಟ್ ಪ್ಯಾಟರ್ನು ಇದೆಲ್ಲ ಹಳೇದಾಯಿತು. ಸೊ ಏನಿದ್ರು ಸಿಂಪಲ್ ಆಗಿ ಚಾರ್ಟ್ನ ಅರ್ಥ ಮಾಡ್ಕೊಳ್ಳೋರು ಬೇಕಾಗುತ್ತೆ. ಓಕೆನಾ? ಸೊ ಸಿಂಪಲ್ ಆಗಿ ಕಲಿಯೋದಕ್ಕೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಇದೆ, ಅದನ್ನು ಕಲೀರಿ. ICT ಕಾನ್ಸೆಪ್ಟ್ ಇದೆ, ಅದನ್ನು ಕಲೀರಿ. ಫಸ್ಟ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲಿತು ಆಮೇಲೆ ICT ಕಾನ್ಸೆಪ್ಟ್ನ ಕಲಿಬೇಕಾಗುತ್ತೆ. ಓಕೆನಾ? ಸೊ ಸ್ಮಾರ್ಟ್ ಮನಿ ಅರ್ಥ ಆದರೆ ನಿಮಗೆ ICT ಅರ್ಥ ಆಗುತ್ತೆ. ತುಂಬ ಡೀಪ್ ಕಾನ್ಸೆಪ್ಟ್ ಅದು ICT, ಹಾಗಾಗಿ ಸ್ಮಾರ್ಟ್ ಮನಿ ಕಲೀಲೇಬೇಕು. ಸೊ ಕಲಿತೀನಿ ಅನ್ನೋರು ನನಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಓಕೆನಾ? ಸೊ ಸಿಂಪಲ್ ಆಗಿ ಅರ್ಥ ಆಗೋವರೆಗೂ ನಿಮಗೆ ಹೇಳ್ಕೊಡ್ತೀನಿ ನಾನು. ಸೊ ಹೋಮ್ವರ್ಕ್ ಅಂತೂ ಕ್ಲಾಸಿಗೆ ಜಾಯಿನ್ ಆದರೆ ಕಂಪಲ್ಸರಿ ಹೋಮ್ವರ್ಕ್ ಮಾಡಲೇಬೇಕು. ಅದರಲ್ಲಿ ಯಾವ ಎಕ್ಸ್ಕ್ಯೂಸು ನಿಮಗೆ ಇರಲ್ಲ, ಯಾಕೆಂದರೆ ಎಲ್ಲನೂ ಕೈಯಿಂದ ನೀವೇ ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದು ಇಂಡಿಕೇಟ್ರು ಹೇಳ್ಕೊಡಲ್ಲ, ಯಾವುದು ಇಂಡಿಕೇಟ್ರು, ಯಾವುದು EMA SMA ಯಾವುದು ನಾನು ಹಾಕೋಕ್ಕೆ ಹೇಳಲ್ಲ. ಎಲ್ಲ ನೀವೇ ಕೈಯಿಂದ ಮಾರ್ಕ್ ಮಾಡಬೇಕು. ಸಪ್ಲೈ ಏರಿಯಾ ಮಾರ್ಕ್ ಮಾಡಬೇಕು, ಡಿಮಾಂಡ್ ಏರಿಯಾ ಮಾರ್ಕ್ ಮಾಡಬೇಕು, ಸ್ಟ್ರಕ್ಚರ್ ಮಾರ್ಕ್ ಮಾಡಬೇಕು, ಸೊ ಫಿಬೋನಾಚಿ ಹಾಕಬೇಕು. ಎಲ್ಲ ನೀವೇ ಕೈಯಿಂದ ಮಾಡಬೇಕು, ಆವಾಗ ಮಾರ್ಕೆಟ್ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಸೊ ಕಲಿಬೇಕು ಅನ್ನೋರು, ಪ್ರಾಫಿಟ್ ಮಾಡಬೇಕು ಅನ್ನೋರು, ಇಂಟ್ರೆಸ್ಟ್ ಆಗಿ ಇನ್ನೂ ಡೀಪ್ ಆಗಿ ನಾಲೆಜ್ ತೊಗೋಬೇಕು ಅನ್ನೋರು ನನಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ನನ್ನ ನಂಬರ್ ಇಲ್ಲಿದೆ. ಸೊ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.